ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ 157 ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಈಗ 158ನೇ ಪ್ರಶ್ನೆ, ದ ಫಿಲಮೆಂಟ್ ಆಫ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಮೇಡ್ ಆಫ್ ಅಂತ ಕೇಳಿದರೆ, ದಟ್ ಇಸ್ ಮೇಡ್ ಆಫ್ ಟಂಗ್ಸ್ಟನ್. ಓಕೆ. ದ ಕಾಯಿಲ್ ಇನ್ ಎ ಹೀಟರ್ ಈಸ್ ಮೇಡ್ ಆಫ್ ನಿಕ್ರಾನ್. ಸ್ಟೀಫನ್ ಹಾಕಿಂಗ್ ಇವ್ರು ಯಾರು? ಇವರೊಬ್ರು ಸೈಂಟಿಸ್ಟ್. ಓಕೆ. The most familiar form of radiant energy in sunlight that causes tanning and sunburning of human skin is called ultraviolet radiation, UV rays ಅಂತ ಹೇಳ್ತೀವಿ. If 10 bulbs each of 100 watt, ಈಗ 10 bulbs each of 100 watts, ಸೊ ಏನಾಗುತ್ತೆ 1000, ಹೌದಲ್ವಾ? ಸೊ ಅವನ್ನ 1 hour ಡೈಲಿ ಹಾಗೆ ಆನ್ ಮಾಡಿಬಿಟ್ರೆ ದೆನ್ ದ ಟೋಟಲ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ಡ್ ಎವ್ರಿ ಡೇ ವುಡ್ ಬಿ ಏನಾಗಿರುತ್ತೆ ಅಂತ ಕೇಳಿದರೆ ಎಷ್ಟಾಗಿರುತ್ತೆ? ಅವೆರಡನ್ನು ಇಂಟು ಮಾಡಿದಾಗ 1000 ಆಗುತ್ತೆ. ಸೊ 1 ಯೂನಿಟ್ ಅಂತ ಹೇಳ್ತೀವಿ. ಅಂದ್ರೆ 1 ಯೂನಿಟ್ ಇಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ಸ್. ಓಕೆ, 1 ಕಿಲೋ ವ್ಯಾಟ್. ಅದನ್ನ ಯಾವ ರೀತಿ ಹೇಳ್ತೀವಿ? 1 ಕಿಲೋ ವ್ಯಾಟ್ ಅವರ್ ಅಂತ ಹೇಳ್ತೀವಿ. 1 ಕಿಲೋ ವ್ಯಾಟ್ ಅವರ್, 1000 ವ್ಯಾಟ್ ಅವರ್ ನ 1 ಕಿಲೋ ವ್ಯಾಟ್ ಅವರ್ ಅಂತ ಹೇಳ್ತೀವಿ. ಸೊ 1 ಯೂನಿಟ್ is equal to 1 kilowatt hour. Who was the inventor of the lightning conductor? Lightning conductor na inventor yaru? That is Benjamin Franklin. A man is sitting on a rotating stool with his arms outstretched. If suddenly he folds his arm, the angular velocity of a man would ಏನಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಈಗ ಒಂದು ರೊಟೇಟ್ ಆಗ್ತಾ ಇರುವಂತ ಸ್ಟೂಲ್ ಅಲ್ಲಿ ಒಬ್ಬ ಮನುಷ್ಯ ಕುತ್ಕೊಂಡಿದ್ದಾನೆ ವಿತ್ ಹಿಸ್ ಆರ್ಮ್ಸ್ ಔಟ್ಸ್ಟ್ರೆಚ್ಡ್. ಇಫ್ ಸಡನ್ಲಿ ಹಿ ಫೋಲ್ಡ್ಸ್ ಹಿಸ್ ಆರ್ಮ್, ಅವನೇನಾದ್ರೂ ಅವನ ಒಂದು ಆರ್ಮ್ಸ್ ಅನ್ನ ಫೋಲ್ಡ್ ಮಡ್ಚಿಟ್ಕೊಂಡ ಅಂತ ಹೇಳಿದಾಗ ಆಂಗ್ಯುಲರ್ ವೆಲಾಸಿಟಿ ಆ ಮನುಷ್ಯಂದು ಏನಾಗುತ್ತೆ ಅಂತ ಕೇಳಿದ್ರೆ ಅದು ಇನ್ಕ್ರೀಸ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕೇಳಿದರೆ, ಸೊ ಪ್ಯಾರಾಮ್ಯಾಗ್ನೆಟಿಕ್ ಯಾವುದು ಅಂತ ಹೇಳಿದ್ರೆ ಕ್ರೋಮಿಯಂ, ಇದು ಪ್ಯಾರಾಮ್ಯಾಗ್ನೆಟಿಕ್. ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಯಾಮ್ಯಾಗ್ನೆಟಿಕ್? ಡಯಾಮ್ಯಾಗ್ನೆಟಿಕ್ ಬಂದು ದಟ್ ಇಸ್ ಬಿಸ್ಮಿತ್. ಓಕೆ. The magnetic effect of electric current was firstly observed by Oersted. Who discovered the electric bulb? That is Thomas Terry Edison. Okay, electric bulb ಅನ್ನ ಯಾರು ಡಿಸ್ಕವರ್ ಮಾಡಿದ್ದು ಅಂತ ಕೇಳಿದ್ದಾರೆ. ಓಕೆ. ನೋಡಿ, ಎಲೆಕ್ಟ್ರಿಕ್ ಬಲ್ಬ್ ಏನಿದೆಯಲ್ಲ ಇದನ್ನ ಡಿಸ್ಕವರ್ ಮಾಡಿದವ್ರು ಯಾರು ಅಂತ ಇದೆ. ಇದಕ್ಕೆ ಆನ್ಸರ್ ಬಂದು ಥಾಮಸ್ ಆಲ್ವಾ ಎಡಿಸನ್. ಓಕೆ, ಥಾಮಸ್ ಆಲ್ವಾ ಎಡಿಸನ್. Who invented thermoscope, an early form of thermometer ಅಂತ ಕೇಳಿದರೆ ದಟ್ ಇಸ್ ಚಾರ್ಲ್ಸ್ ಎಫ್ ರಿಚ್ಕರ್. Who gave the theory of gravity? ಯಾರು ಕೊಟ್ಟಿದ್ದು? ದಟ್ ಇಸ್ ಐಸಾಕ್ ನ್ಯೂಟನ್ ಅವರು. ಲೆನ್ಸ್ ಲಾ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು, ಲೆನ್ಸ್ ಲಾ ಏನಿದೆಯಲ್ಲ ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಎನರ್ಜಿ ಕನ್ಸರ್ವೇಷನ್. ಓಕೆ, ಲೆನ್ಸ್ ಲಾ ಯಾವಾಗಲೂ ಎನರ್ಜಿ ಕನ್ಸರ್ವೇಷನ್ಗೆ ಡೈರೆಕ್ಟ್ಲಿ ರಿಲೇಟೆಡ್ ಆಗಿರುತ್ತೆ. ಕ್ಲೌಡಿ ನೈಟ್ಸ್ ಆರ್ ವಾರ್ಮರ್ ದ್ಯಾನ್ ಕ್ಲೌಡ್ ಫ್ರೀ ನೈಟ್ಸ್ ಬಿಕಾಸ್ ಆಫ್ ಅಂತ ಹೇಳಿದ್ದಾರೆ. ಕ್ಲೌಡಿ ನೈಟ್ಸ್ ಯಾವಾಗಲೂ ಕ್ಲೌಡ್ ಫ್ರೀ ನೈಟ್ಸ್ ಗಿಂತಾನು ಬೆಚ್ಚಗಿರುತ್ತೆ, ವಾರ್ಮ್ ಆಗಿರುತ್ತೆ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ ಹೇಳಿದ್ರೆ ಲ್ಯಾಂಡ್ ಸರ್ಫೇಸ್ ರೇಡಿಯೇಷನ್ ಇದಕ್ಕೆ ಕಾರಣ ಆಗಿರುತ್ತೆ. ಹೂ ವಾಸ್ ದ ಇನ್ವೆಂಟರ್ ಆಫ್ ನ್ಯೂಟ್ರಾನ್? ಚಾಡ್ವಿಕ್. ಓಕೆ, ನ್ಯೂಟ್ರಾನ್ ಚಾಡ್ವಿಕ್. For a particle revolving in a circular path, the acceleration of the particle is ಏನಾಗಿರುತ್ತೆ? along the radius ಇರುತ್ತೆ. The size of the atomic nucleus is in the order of ಅಂತ ಕೇಳಿದರೆ is in the order of Fermi meter ಅಂತ ಹೇಳ್ತೀವಿ. ಓಕೆ, 10 to the power of -15.
ಓಕೆ, ಇದನ್ನ ಫರ್ಮಿ ಮೀಟರ್ ಅಂತ ಹೇಳ್ತೀವಿ. ಹೂ ವಾಸ್ ದ ಇನ್ವೆಂಟರ್ ಆಫ್ ಪಾಸಿಟ್ರಾನ್? ಪಾಸಿಟ್ರಾನ್ ನ ಇನ್ವೆಂಟ್ ಮಾಡಿದ್ದು ಆಂಡರ್ಸನ್ ಅವರು. ಓಕೆ, ಪಾಸಿಟ್ರಾನ್ ಇನ್ವೆಂಟೆಡ್ ಬೈ ಆಂಡರ್ಸನ್. ಪಾಸಿಟ್ರಾನ್. ಅವ್ರನ್ನ ಕಾರ್ಲ್ ಡೇವಿಡ್ ಆಂಡರ್ಸನ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಏನು ಇಲ್ಲೂ ಏನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಪಾಸಿಟ್ರಾನ್. ಆಂಟಿಪಾರ್ಟಿಕಲ್ ಆಫ್ ದ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಅಂತ ಹೇಳಿದ್ದಾರೆ ನೋಡಿ. ಆಂಟಿಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ ಅನ್ನ ಪಾಸಿಟ್ರಾನ್ ಅಂತ ಕರೀತಾರೆ. ಹೂ ವಾಸ್ ದ ಇನ್ವೆಂಟರ್ ಆಫ್ ನ್ಯೂಟ್ರಿನೋ? ನ್ಯೂಟ್ರಿನೋ ಅದನ್ನ ಇನ್ವೆಂಟರ್ ಮಾಡೋದು ಯಾರು ಅಂತ ಹೇಳಿದ್ರೆ ದಟ್ ಇಸ್ ಪೌಲಿಸ್. ಪೌಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಲ್ಲ ಅವರೇ. ಮೈಕ್ರೋವೇವ್ ಓವನ್ ಕನ್ಸ್ಯೂಮ್ಸ್ ಲೆಸ್ ಪವರ್. ಯಾಕೆ? ಮೈಕ್ರೋವೇವ್ ಓವನ್ ಇದೆಯಲ್ಲ ಅದು ಕಡಿಮೆ ಎಲೆಕ್ಟ್ರಿಸಿಟಿ ಅಥವಾ ಕಡಿಮೆ ಪವರ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಕಾರಣ ಏನು? ಸ್ಮಾಲ್ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಇರೋದ್ರಿಂದ. ಓಕೆ, the sun is constantly radiating energy and yet its surface temperature is nearly constant at 6000 degrees Celsius. The constancy of solar temperature is due to ಅಂತ ಕೇಳಿದ್ರೆ ನೋಡಿ, sun is constantly radiating energy and yet is surface temperature is nearly constant at 6000 degree Celsius. So the constancy of solar temperature is due to. So ಈ ಒಂದು ಕಾನ್ಸ್ಟೆನ್ಸಿ ಏನಾದ್ರು ಮೇಂಟೈನ್ ಮಾಡ್ಕೊಂಡಿರೋದಕ್ಕೆ ಕಾರಣ ಏನು ಅಂತಂದ್ರೆ ದಟ್ ಇಸ್ ಡ್ಯೂ ಟು ನ್ಯೂಕ್ಲಿಯರ್ ಫ್ಯೂಷನ್. ಮೆಟಲ್ ಪೈಪ್ಸ್ ಯೂಸ್ ಟು ಕ್ಯಾರಿ ವಾಟರ್ ಸಮ್ಟೈಮ್ಸ್ ಬರ್ಸ್ಟ್ ಇನ್ ದ ವಿಂಟರ್. ಅಂದ್ರೆ ಮೆಟಲ್ ಪೈಪ್ಸ್ ಅನ್ನ ಏನು ವಾಟರ್ ನ ಕ್ಯಾರಿ ಮಾಡೋದಕ್ಕೆ ಬಳಸ್ತಾರೆ ಅದು ಸಮ್ಟೈಮ್ಸ್ ವಿಂಟರ್ ಅಲ್ಲಿ ಏನಾಗುತ್ತೆ, ಬರ್ಸ್ಟ್ ಆಗುತ್ತೆ. ಕಾರಣ ಏನು? ಬಿಕಾಸ್ ವಾಟರ್ ಎಕ್ಸ್ಪ್ಯಾಂಡ್ಸ್ ವೆನ್ ಇಟ್ ಫ್ರೀಸಸ್. ಓಕೆ, ವಾಟರು ಎಕ್ಸ್ಪ್ಯಾಂಡ್ ಆಗುತ್ತೆ ಯಾವಾಗ ಅದು ಫ್ರೀಸ್ ಆಗುತ್ತಲ್ವಾ. ವಿಂಟರ್ ಅಂತ ಬಂದಾಗ ವಾಟರ್ ಏನಾಗುತ್ತೆ, ಫ್ರೀಸ್ ಆಗುತ್ತೆ. ಸೊ ದಟ್ ಅವಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಹಾಗಾಗಿ ಅದು ಮೆಟಲ್ ಪೈಪ್ಸ್ ಬರ್ಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ದ ಮೆಸಾನ್ಸ್ ಆರ್ ಅಂತ ಕೇಳಿದ್ರೆ, ಮೆಸಾನ್ಸ್ ಅಂತ ಹೇಳಿದ್ರೆ ಅವನ್ನ ನಾವು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಅಂತಾನು ಹೇಳ್ತೀವಿ, ಮತ್ತೆ ನ್ಯೂಟ್ರಲ್ ಅಂತಾನು ಕೂಡ ಮೆಸಾನ್ಸ್ ಅನ್ನ ಕರೀತಾರೆ. ಸೊ ಹಾಗಾಗಿ ಆಲ್ ಆಫ್ ದೀಸ್ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಓಕೆ, ಇವು ಕೂಡ ಟೈಪ್ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಆಗಿರ್ತವೆ. ಓಕೆ, ಅವು ಕ್ವಾರ್ಕ್ ಮತ್ತೆ ಆಂಟಿ ಕ್ವಾರ್ಕ್ ಅಂತ ಹೇಳಿ, ಜೊತೆಗೆ ಹೈಡ್ರಾನ್ಸ್ ಅಂತ ಹೇಳಿ ಇವುಗಳನ್ನ ಅಂದ್ರೆ ಹೈಡ್ರಾನ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡ್ತೀವಿ. ಅವು ಕ್ವಾರ್ಕ್ ಮತ್ತೆ ಆಂಟಿ ಕ್ವಾರ್ಕ್ ಅನ್ನ ಒಳಗೊಂಡಿರುತ್ತೆ. ಓಕೆ, if three identical resistors each of resistance R are connected in parallel, then the equivalent resistance of the three resistors will be ಅಂತ ಕೇಳಿದರೆ that will be R by 3 ಆಗಿರುತ್ತೆ. In summer season a fan gives us relaxation. ಯಾಕೆ ಅಂದ್ರೆ our set vaporizes very quickly. ಅದಕ್ಕೋಸ್ಕರ the ratio of velocities of x rays and y rays is ಏನಾಗಿರುತ್ತೆ ನೋಡಿ. ರೇಷಿಯೋ ಆಫ್ ವೆಲಾಸಿಟೀಸ್ ಅಂದ್ರೆ x ಮತ್ತೆ y ಈ ಒಂದು ರೇಸ್ದು ವೆಲಾಸಿಟೀಸ್ ರೇಷಿಯೋ ಹೇಳಿ ಅಂತ ಕೇಳಿದರೆ ಏನಾಗಿರುತ್ತೆ? ದಟ್ ಈಸ್ ಆಲ್ವೇಸ್ 1 ಆಗಿರುತ್ತೆ. ಓಕೆ, 1:1 ಕೂಡ ಹೇಳ್ಬೋದು, 1 ಆಗಿರುತ್ತೆ. ದ ನ್ಯೂಕ್ಲಿಯರ್ ಫೋರ್ಸ್ ಎಕ್ಸಿಸ್ಟ್ಸ್ ಬಿಟ್ವೀನ್. ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು ಯಾವ ಎರಡರ ನಡುವೆ ಇರುತ್ತೆ ಅಂತ ಹೇಳಿದ್ರೆ ಪ್ರೋಟಾನ್ ನಡುವೆ ಇರುತ್ತೆ, ಪ್ರೋಟಾನ್ ನ್ಯೂಟ್ರಾನ್ ನಡುವೆ ಇರುತ್ತೆ, ಮತ್ತೆ ನ್ಯೂಟ್ರಾನ್ ನಡುವೆ ಕೂಡ ಇರುತ್ತೆ. ಸೊ ಹಾಗಾಗಿ ಆಲ್ ಆಫ್ ದೀಸ್ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಇನ್ ದ ಫಾಲೋಯಿಂಗ್ ರೇಸ್ ಪೇರ್ ವಿಚ್ ಒನ್ ಈಸ್ ಫೌಂಡ್ ಟು ಬಿ ನ್ಯಾಚುರಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತ ಕೇಳಿದ್ದಾರೆ ನೋಡಿ. ನ್ಯಾಚುರಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಅಂತ ಬಂದು ದಟ್ ಇಸ್ ಎಕ್ಸ್ ರೇಸ್ ಅಂಡ್ ಗಾಮಾ ರೇಸ್. ಓಕೆ, ಎಕ್ಸ್ ರೇಸ್ ಅಂಡ್ ಗಾಮಾ ರೇಸ್. ಓಕೆ, ಎಕ್ಸ್ ರೇಸ್ ಅಂಡ್ ಗಾಮಾ ರೇಸ್ ಏನಿದಾವಲ್ಲ ಇವೆರಡು ನ್ಯಾಚುರಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಗಿರ್ತವೆ. ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು ಯಾವಾಗ್ಲೂ ಅಟ್ರಾಕ್ಟಿವ್ ಆಗಿರುತ್ತೆ ಅಂಡ್ ಸ್ಪಿನ್ ಡಿಪೆಂಡೆಂಟ್ ಕೂಡ ಆಗಿರುತ್ತೆ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು ಒಂದು ಅಟ್ರಾಕ್ಟಿವ್ ಫೋರ್ಸ್ ಆಗಿರುತ್ತೆ, ಜೊತೆಗೆ ಸ್ಪಿನ್ ಡಿಪೆಂಡೆಂಟ್ ಆಗಿರುತ್ತೆ. ದ ನ್ಯೂಕ್ಲಿಯರ್ ಫೋರ್ಸ್ ರಿಮೈನ್ಸ್ ಇನ್ಫ್ಲೂಯೆನ್ಷಿಯಲ್ ಓನ್ಲಿ ಅಪ್ ಟು ಎಲ್ಲಿವರೆಗೂ? ಫರ್ಮಿ ಮೀಟರ್ ಅಂತ ಹೇಳ್ತೀವಲ್ವಾ ಅಲ್ಲಿವರೆಗೂ. ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಪ್ರೊಡ್ಯೂಸ್ಡ್ ಥ್ರೂ ಎ ಬಾರ್ ಮ್ಯಾಗ್ನೆಟ್ ಏನಿರುತ್ತಲ್ವಾ ದಟ್ ಡು ನಾಟ್ ಕ್ರಾಸ್ ಎನಿವೇರ್ ಇನ್ ದ ಮ್ಯಾಗ್ನೆಟ್. ದ ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು ಎಂತ ಫೋರ್ಸ್? ದಟ್ ಇಸ್ ಕನ್ಸರ್ವೇಟಿವ್ ಫೋರ್ಸ್. ಓಕೆ, ನ್ಯೂಕ್ಲಿಯರ್ ಫೋರ್ಸ್ ಅನ್ನುವಂಥದ್ದು ಅಟ್ರಾಕ್ಟಿವ್ ಫೋರ್ಸ್, ಸ್ಪಿನ್ ಡಿಪೆಂಡೆಂಟ್ ಅಂಡ್ ಕನ್ಸರ್ವೇಟಿವ್ ಫೋರ್ಸ್. ಓಕೆ, ದ ಫಿನಾಮಿನನ್ ಆಫ್ ನ್ಯಾಚುರಲ್ ರೇಡಿಯೋ ಆಕ್ಟಿವಿಟಿ ವಾಸ್ ಇನ್ವೆಂಟೆಡ್ ಬೈ ದಟ್ ಇಸ್ ಹೆನ್ರಿ ಬೆಕ್ವೆರೆಲ್.
The phenomenon of artificial radioactivity was invented by. ಆರ್ಟಿಫಿಷಿಯಲ್ ರೇಡಿಯೋಆಕ್ಟಿವಿಟಿಯನ್ನ ಇನ್ವೆಂಟ್ ಮಾಡಿದವರು ದಟ್ ಇಸ್ ರುದರ್ಫರ್ಡ್ ಅವರು. ಓಕೆ, ನೋಡಿ ಇದರಲ್ಲಿ ರುದರ್ಫರ್ಡ್ ಅಂತ ಇದೆ, ಬಟ್ ನಾಟ್ ದಿಸ್ ಇಸ್ ನಾಟ್ ರೈಟ್ ಆನ್ಸರ್. ನೋಡಿ, ಫಿನಾಮಿನನ್ ಆಫ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ. ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವಿಟಿ ಅನ್ನೋದನ್ನ ಇಂಡ್ಯೂಸ್ಡ್ ರೇಡಿಯೋ ಆಕ್ಟಿವಿಟಿ ಅಂತ ಕೂಡ ಕರೀತಾರೆ. ಮೀನ್ಸ್ ಆರ್ಟಿಫಿಷಿಯಲಿ ಅದನ್ನ ರೇಡಿಯೋ ಆಕ್ಟಿವಿಟಿನ ಇಂಡ್ಯೂಸ್ ಮಾಡೋದು. ಓಕೆ, ಸೊ ಹಾಗಾಗಿ ಅದನ್ನ ಆರ್ಟಿಫಿಷಿಯಲ್ ಅಥವಾ ಇಂಡ್ಯೂಸ್ಡ್ ರೇಡಿಯೋ ಆಕ್ಟಿವಿಟಿ ಅಂತ ಕೂಡ ಕರೀತಾರೆ. ಇದನ್ನ ಡಿಸ್ಕವರ್ಡ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಕ್ಯೂರಿ ಅವರು. ಓಕೆ, ಐರನ್ ಜೂಲಿಯಟ್ ಕ್ಯೂರಿ ಅಂಡ್ ಹರ್ ಹಸ್ಬೆಂಡ್ ಫ್ರೆಡರಿಕ್ ಜೂಲಿಯಟ್ ಅಂತ ಹೇಳ್ತೀವಿ. ಅಂದ್ರೆ ಫ್ರೆಡರಿಕ್ ಮತ್ತೆ ಕ್ಯೂರಿ, ಮೇಡಮ್ ಕ್ಯೂರಿ ಅಂತಾನೂ ಕೂಡ ಹೇಳ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, the element on which the first artificial radioactive features were experimented ಅಂತ ಕೇಳಿದರೆ that is nitrogen. ಫಸ್ಟ್ ಆರ್ಟಿಫಿಷಿಯಲ್ ರೇಡಿಯೋ ಆಕ್ಟಿವ್ ಫೀಚರ್ಸ್ ವರ್ ಎಕ್ಸ್ಪೆರಿಮೆಂಟೆಡ್ ಯಾವ್ದ್ರ ತಗೊಂಡಿದ್ರು ಅಂತ ಹೇಳಿದ್ರೆ ದಟ್ ಈಸ್ ನೈಟ್ರೋಜನ್. ದ ಎಂಡ್ ಎಲಿಮೆಂಟ್ ಆಫ್ ಎವರಿ ನ್ಯಾಚುರಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಏನಾಗಿರುತ್ತೆ ಅಂತ ಕೇಳಿದರೆ ನೋಡಿ, ಎಂಡ್ ಎಲಿಮೆಂಟ್ ಆಫ್ ಎವರಿ ನ್ಯಾಚುರಲ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಯಾವಾಗ್ಲೂ ಸಿಲಿಕಾನ್ ಅಲ್ಲ, ಕಾರ್ಬನ್ ಆಗಿರುತ್ತೆ. ಎಸ್, ಓಕೆ, ಯಾವುದು ಕಾರ್ಬನ್ ಆಗಿರುತ್ತೆ. Okay, end element of a very natural radioactive element is carbon. Okay, on which of the following specific resistance of a conducting wire depends anta kelidare? Length of wire, cross sectional area of wire, but not on the material athwa matter of the wire. Okay, the disintegration process of a heavy nucleus into two lighter nuclei is called, nodi, disintegration. Okay, of heavy nucleus into two lighter nuclei, ಅದನ್ನೇನಂತ ಹೇಳ್ತೀವಿ? fission ಅಂತ ಹೇಳ್ತೀವಿ. Okay, so nuclear fission. The formation of a heavy nucleus by the combination of two lighter nuclei is fusion ಅಂತ ಹೇಳ್ತೀವಿ. Okay, atom bomb is based upon the principle of ಯಾವುದು? nuclear fission. atom bomb ಏನಿದೆಯಲ್ಲ, this is based upon the principle of nuclear fission. Hydrogen bomb is based upon the principle of nuclear fusion. Okay, atom bomb fission, hydrogen bomb fusion. Okay, which types of waves are utilized in the night visionary equipment ಅಂತ ಹೇಳಿದ್ದಾರೆ. ಯಾವ ಟೈಪ್ಸ್ ಆಫ್ ವೇವ್ಸ್ ಅನ್ನ ಯೂಸ್ ಮಾಡ್ತಾರೆ ನೈಟ್ ವಿಷನರಿ ಎಕ್ವಿಪ್ಮೆಂಟ್ ಅಲ್ಲಿ ಅಂತ? ದಟ್ ಇಸ್ ಇನ್ಫ್ರಾರೆಡ್ ವೇವ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, when x-rays are produced, then ಏನಾಗುತ್ತೆ? temperature of the target is being constant ಆಗಿರುತ್ತೆ. ಓಕೆ, 203ನೇ ಪ್ರಶ್ನೆ, the nuclear reactor is example of controlled fission ಗೆ ಇದು ಒಂದು ಎಕ್ಸಾಂಪಲ್. ಓಕೆ, the image of an object kept on the center of curvature of a concave mirror is formed between pole and infinity ಆಗಿರುತ್ತೆ. ಅದು ಯಾವಾಗಲೂ ಪೋಲ್ ಮತ್ತೆ ಇನ್ಫಿನಿಟಿ ಅವೆರಡರ ಮಧ್ಯೆನೆ ಫಾರ್ಮೇಶನ್ ಆಗೋದು. Through a beaker containing water, a coin kept inside, it seems to be upwardly lifted because of, yes, refraction of light. Cobalt-60 ಏನಿದೆಯಲ್ಲ, it is usually utilized is radiotherapy because of the emission of ಅಂತ ಕೇಳಿದರೆ, because of the emission of X-rays. ನೋಡಿ, Cobalt-60 ಏನಿದೆಯಲ್ಲ, it is usually utilized radiotherapy ನಲ್ಲಿ ಯೂಸ್ ಮಾಡ್ತಾರೆ. ಸೊ because of the emission of X-rays. Okay, the fuel used in the breeder reactor ಯಾವ ಒಂದು ಓಕೆ, ಸೊ ಇಲ್ಲಿಗೆ 206 ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.
So cobalt 60 is usually utilized in radiotherapy because of the emission of X-rays. Okay.